ಒಂದೊಂದು ಉತ್ತಮವಾದ ಹೊಡೆತ. ಈಗ ತಾನೇ ಬಂದಂತ ಹರ್ಷ ಅವರು ಬಹಳ ಅದ್ಭುತವಾಗಿ ಸಿಕ್ಸ್ ಹೊಡೆದಿದ್ದಾರೆ. ಓವರ್ ಕೂಡ ಮುಕ್ತಾಯವಾಗಿದೆ ಇಲ್ಲಿ. ಈಗ 3 ಓವರ್ ಮುಕ್ತಾಯಕ್ಕೆ 32 ರನ್ ಆಗಿದೆ. ಈ ಒಂದು ಓವರ್ನಲ್ಲಿ ಕೂಡ 20 ರನ್ ನೀಡಿದ್ದಾರೆ ಶರಣು ನಂದ್ಯಾಳ ಅವರು. ಪ್ರಮುಖ ಈ ಸಾರಿ ರಿವರ್ಸ್ ಶಾಟ್ ಅನ್ನು ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡು ಬಹಳ ಅದ್ಭುತವಾಗಿ ಶಾಟ್ ಹೊಡೆದ್ರು ಹರ್ಷ. 4 ರನ್. ರಿಮೈನಿಂಗ್ ಲಾಸ್ಟ್ ಬಾಲ್. ಮತ್ತೆ ರಿವರ್ಸ್ ಪ್ರಯತ್ನ. ಈ ಸಾರಿ ಬಹಳ ಅದ್ಭುತವಾದ ಶಾಟ್ ಹೊಡೆದಿದ್ದಾರೆ ಹರ್ಷ ಅವರು. ಈ ಸಾರಿ 6. ಓವರ್ ಕೂಡ ಮುಕ್ತಾಯವಾಗಿದೆ ಇಲ್ಲಿ. 4 ಓವರ್ ಮುಕ್ತಾಯಕ್ಕೆ 43 ರನ್. ಪ್ರಮುಖ 4 ವಿಕೆಟ್ ನಷ್ಟಕ್ಕೆ 4-3 43 ರನ್. ಇನ್ನು 36 ಬಾಲ್ 73 ರನ್ ಬೇಕು. ಲಡಾಖ್ ಬಸ್ ಬಹಳ ಅದ್ಭುತವಾದ ಹೊಡೆತ ಅಂತಾನೆ ಹೇಳ್ಬೋದು ಇದನ್ನು. 6. ಹರ್ಷ ಅವರು ಬಹಳ ಅದ್ಭುತವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಸ್ಕ್ರೀಸ್ ನಲ್ಲಿ. ಮತ್ತೊಂದು ಅದ್ಭುತವಾದ ಹೊಡೆತ. ಬ್ಯಾಕ್ ಟು ಬ್ಯಾಕ್ 6. ಸಖತ್ತಾಗಿ ಬೌಲರ್ ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಲ್ಲಿ ಹರ್ಷ ಅವರು. ಉತ್ತಮವಾದ ಹೊಡೆತ. ಗ್ಯಾಪಿನಲ್ಲಿ ಬಾಲ್ ಸಾಕ್ತಾ ಇದೆ. ಇದು ಕೂಡ 4 ರನ್. ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಹರ್ಷ. ರಂಗ್ರೇಜಿ ಯಾವುದೇ ಒಂದು ಬೌಲರ್ ಬಂದರೂ ಕೂಡ ಬಹಳ ಅದ್ಭುತವಾಗಿ ಬ್ಯಾಟ್ ಬೀಸಿ ರನ್ ಕಳಿಸ್ತಾನೆ ಇದ್ದಾರೆ. ಉತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ಈ ಸಾರಿ ಬೌಲಿಂಗ್ ನಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ರವಿ ವಿಜೇಂದ್ರ ಅವರು. ಬಹಳ ಅದ್ಭುತವಾದ ಹೊಡೆತ. ಹೊತ್ತು ಗುರು, ಇದು ಸುಮ್ಮನೆ ನೋಡ್ತಾ ಇರ್ಬೇಕಷ್ಟೇ. 6. ಬ್ಯಾಟಿನ ಮುಂದೆ ಹಾಕಿದ್ರೆ ನಾನು ಬಿಡೋದಿಲ್ಲ ಅಂತಂದು ಬಹಳ ಅದ್ಭುತವಾಗಿ ಶಾಟ್ ಹೊಡೆದಿದ್ದಾರೆ ಹರ್ಷ ರಂಗ್ರೇಜಿ.
ಮತ್ತೊಂದು ದೊಡ್ಡ ಹೊಡೆತ, ಈ ಸಾರಿ ಕೂಡ ಮತ್ತೆ 6 ಹೊಡೆದಿದ್ದಾರೆ ಇಲ್ಲಿ ಹರ್ಷ ಅವರು. ಬ್ಯಾಕ್ ಟು ಬ್ಯಾಕ್ 6. ರಿಮೈನಿಂಗ್ 2 ಬಾಲ್ ಕೂಡ ಬಾಕಿ ಇದೆ. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಸಿಂಗಲ್ ರನ್ ಕಂಪ್ಲೀಟ್. ಬಹಳ ಅದ್ಭುತವಾದ ಗ್ಯಾಪಿನಲ್ಲಿ ಅಚ್ಚುಕಟ್ಟಾದ ಶಾಟ್ ಹೊಡೆದಿದ್ದಾರೆ. 1 ಬೌನ್ಸ್ 4 ರನ್. ಮತ್ತೊಂದು ರಿವರ್ಸ್ ಶಾಟ್ಗೆ ಪ್ರಯತ್ನ, ನೇರವಾಗಿ ಫೀಲ್ಡರ್ ಕೈಯಲ್ಲಿ ಚೆಂಡು. ಸಿಂಗಲ್ ರನ್ ಕಂಪ್ಲೀಟ್. 50 ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ 18 ಬಾಲ್ ನಲ್ಲಿ 50 ರನ್ ಪೂರೈಕೆ ಆಗಿದೆ ಹರ್ಷ ಅವ್ರದ್ದು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಸಿಂಗಲ್ ರನ್. ಬಹಳ ಅದ್ಭುತವಾದ ಹೊಡೆತ, ಮತ್ತೆ ಶಾಟ್, ಮತ್ತೆ 6. ಇನ್ನು 14 ಬಾಲ್ ಬಾಕಿ ಇದೆ. ಕೇವಲ 8 ರನ್ ಬೇಕಾಗಿದೆ ಲಡಾಖ್ ಬಾಯ್ಸ್ ತಂಡಕ್ಕೆ. ಉತ್ತಮವಾದ ಹೊಡೆತ, ಕ್ಯಾಚ್ ಕೂಡ ಡ್ರಾಪ್ ಆಯ್ತು. ಇಲ್ಲಿ ಗ್ಯಾಪ್ ನಲ್ಲಿ ಮತ್ತೆ 4 ರನ್ ಕೂಡ ಹೋಯ್ತು. ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಹರ್ಷ ರಂಗರಾಜ್ ಅವರು ಬ್ಯಾಟಿಂಗ್. ಮತ್ತೊಂದು ಉತ್ತಮವಾದ ಹೊಡೆತ, 4 ರನ್. ಇಲ್ಲಿ ಮ್ಯಾಚ್ ಕೂಡ ಮುಕ್ತಾಯ ಆಗಿದೆ.